ವಿಜಯ ಕರ್ನಾಟಕದ ಮೊದಲ ಸುದ್ದಿ ಆಘಾತಕಾರಿಯಾದಂಥ ಸುದ್ದಿ. ಇಲ್ಲಿವರೆಗೂ ನಾವು ಆ ವೈರಸ್ಸು ಈ ವೈರಸ್ಸು ಅಂತ ಅಂತಿದ್ವಿ, ಬಟ್ ಇದೀಗ ಹಳೆಯ ರೋಗ ಮತ್ತೆ ಉಲ್ಬಣ ಆಗ್ತಾ ಇದೆ. ಸದ್ದೇ ಇಲ್ಲದೆ ಅನೇಕರಿಗೆ ಕಾಣಿಸ್ಕೊಂಡಿದೆ. ರಾಜ್ಯದಲ್ಲಿ 1785 ಜನರಿಗೆ ಕುಷ್ಠರೋಗ. ನೋಡಿ, ದೇಶದಲ್ಲಿ ಕುಷ್ಠರೋಗ ಸಂಪೂರ್ಣ ನಿರ್ಮೂಲನೆ ಮಾಡೋಕೆ ಆರೋಗ್ಯ ಇಲಾಖೆ ಪ್ರಯತ್ನಿಸಿದ್ರೂ ಪ್ರಮಾಣ ಮಾತ್ರ ಕಡಿಮೆ ಆಗಿಲ್ಲ. ರಾಜ್ಯದಲ್ಲಿ ಪ್ರಸ್ತುತ 1785 ಮಂದಿಯಲ್ಲಿ ಕುಷ್ಠರೋಗ ಪತ್ತೆಯಾಗಿದ್ದು, ಇದರಲ್ಲಿ ಬಹುತೇಕ ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ವಲಸೆ ಬಂದವರಲ್ಲಿಯೇ ಕಾಣಿಸ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂದಿನಿಂದ ರಾಷ್ಟ್ರವ್ಯಾಪ್ತಿ ಕುಷ್ಠರೋಗ ಅರಿವು ಆಂದೋಲನವನ್ನು ಮತ್ತೆ ಶುರು ಮಾಡ್ತಾ ಇದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕುಷ್ಠರೋಗಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮವನ್ನು ಜನವರಿ 30ರಿಂದ ಫೆಬ್ರವರಿ 13ರವರೆಗೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಹಮ್ಮಿಕೊಳ್ಳೋಕೆ ಯೋಜನೆಗಳು ರೂಪುಗೊಂಡಿದೆ. ರಾಜ್ಯದ ಬಹುತೇಕ ಕಡೆ ಚರ್ಮ ರೋಗ ತಪಾಸಣೆ ಶಿಬಿರಗಳು ನಡೆಯಲಿದೆ. ಇದರಲ್ಲಿ ಪತ್ತೆಯಾದ ಪ್ರಕರಣಗಳಿಗೆ 6 ತಿಂಗಳ ಹಾಗೂ ವರ್ಷದ ಚಿಕಿತ್ಸೆ ಜೊತೆಯಲ್ಲಿ ಸರ್ಕಾರಿ ಸವಲತ್ತುಗಳನ್ನು ರೋಗಿಗಳಿಗೆ ನೀಡಲಾಗುತ್ತೆ. ಕುಷ್ಠರೋಗದ ಮಾಹಿತಿ ಮತ್ತು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕುಷ್ಠರೋಗಕ್ಕೆ ಕಾರಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ, ಕುಷ್ಠರೋಗ ಮುಖ್ಯವಾಗಿ ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರಿ ಎನ್ನುವಂತ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ದೀರ್ಘಕಾಲದ ಸಾಂಕ್ರಾಮಿಕ ರೋಗ ಆಗಿದೆ. ಇದು ನಿಧಾನವಾಗಿ ಬೆಳವಣಿಗೆ ಹೊಂದುವ ಕಾಯಿಲೆ. ಯಾವುದೇ ರೋಗ ಲಕ್ಷಣ ಕಾಣಿಸಬೇಕಾದ್ರೆ 6 ತಿಂಗಳಿಂದ 40 ವರ್ಷಗಳ ತನಕ ಬೇಕಾಗತ್ತೆ. ಇದೊಂದು ಸ್ವಲ್ಪ ಮಟ್ಟಿನ ಸಾಂಕ್ರಾಮಿಕ ಕಾಯಿಲೆ, ಆದರೆ ಹೆಚ್ಚು ಹರಡುವುದಿಲ್ಲ. ವಿಶೇಷವಾಗಿ ಬಹು ಔಷಧೀಯ ಥೆರಪಿ ಮೂಲಕ ಗುಣಪಡಿಸೋಕೆ ಸಾಧ್ಯ ಇದೆ. ಚಿಕಿತ್ಸೆ ಆರಂಭಿಸಿದ ಬಳಿಕ ವೇಗವಾಗಿ ಸಾಂಕ್ರಾಮಿಕ ಆಗೋದಿಲ್ಲ ಮತ್ತು ಪ್ರತ್ಯೇಕವಾಗಿರಬೇಕಾಗಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಯೇ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುಧಾಕರ್ ಎಂಸಿ ಅವರು ಕೂಡ ಮಾತನಾಡಿದ್ದಾರೆ. ಕುಷ್ಠರೋಗಿಗಳಿಗೆ ಸರ್ಕಾರ ಹಲವು ಸವಲತ್ತುಗಳನ್ನು ನೀಡಲಾಗ್ತಿದೆ. ಉಚಿತವಾಗಿ ಮಲ್ಟಿ ಡ್ರಗ್ ಥೆರಪಿ, DPMR ಆಕ್ಟಿವಿಟಿ, ಸೆಲ್ಫ್ ಕೇರ್ ಕಿಟ್, MCR ಪೋರ್ಟ್ವೇರ್ ಹಾಗೆಯೇ ಆಲ್ಸಿ ಸರ್ಜರಿ ಮಾಡುವ ವ್ಯವಸ್ಥೆ ಇದೆ. ಈ ಸಂಜೀವಿನಿ ಮೂಲಕ ಟೆಲಿ ಕನ್ಸಲ್ಟೇಷನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕುಷ್ಠರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದ್ವಿ. ಯಾವ್ಯಾವ ಜಿಲ್ಲೆಯಲ್ಲಿ ಇದೆ ಅಂತ ನಾವು ನೋಡೋದಾದ್ರೆ ನೋಡಿ, ಬೆಂಗಳೂರು ನಗರ, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಹಾಗೂ ಬೆಳಗಾವಿಯಲ್ಲಿ ತಲಾ 100ಕ್ಕೂ ಅಧಿಕ ರೋಗಿಗಳಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು ಜಿಲ್ಲೆಯಲ್ಲಿ ತಲಾ 20ರಿಂದ 30 ಪ್ರಕರಣಗಳು ಇದೆ. ಕೋವಿಡ್ ಕಾಲದಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲದೆ ಪ್ರಕರಣ ಉಲ್ಬಣಗೊಳ್ಳುವುದಕ್ಕೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30 ಪ್ರಕರಣಗಳು, 15ಕ್ಕಿಂತ ಹೆಚ್ಚು ಹೊರ ಜಿಲ್ಲೆಯವರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸಕ್ಕೆ ಇದೀಗ ಮುಂದಾಗ್ತಾ ಇರುವಂಥದ್ದು. ಸದ್ದಿಲ್ಲದೆ ಈ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಕೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಜಾಗೃತಿ ಮೂಡಿಸುವಂತ ಕೆಲಸಕ್ಕೆ ಇದೀಗ ಮುಂದಾಗಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಕೇಂದ್ರ ಸಚಿವ HDK ವಿರುದ್ಧದ ಸರ್ಕಾರಿ ಜಮೀನು ಅತಿಕ್ರಮಣ ಆರೋಪ. ಅಂಜಿದ ಅಧಿಕಾರಿ ವಿರುದ್ಧ ಹೈಕೋರ್ಟ್ ಚಾಟಿ ಬೀಸಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತಿತರ ವಿರುದ್ಧ ಸರ್ಕಾರಿ ಜಮೀನು ಅತಿಕ್ರಮಣ ಆರೋಪ ಪ್ರಕರಣದಲ್ಲಿ ಏನೂ ಕ್ರಮ ಜರುಗಿಸದ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ ಗರಂ ಆಗಿ ತರಾಟೆಯನ್ನು ತೆಗೆದುಕೊಂಡ ಪ್ರಸಂಗ ಬುಧವಾರ ನಡೆದಿದೆ. ಪ್ರತಿವಾದಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ, 5 ವರ್ಷ ಏನೂ ಕ್ರಮ ಕೈಗೊಂಡಿಲ್ಲವೇ, ಇನ್ನೆರಡು ವಾರ ಕಾಲಾವಕಾಶ ನೀಡ್ತೇನೆ, ಅಷ್ಟರಲ್ಲಿ ಕ್ರಮ ಕೈಗೊಂಡ್ರೆ ಸರಿ, ಇಲ್ಲವಾದ್ರೆ ಅಧಿಕಾರಿಗಳನ್ನು ಜೈಲಿಗೆ ಕಳಿಸ್ತೇನೆ, ಸ್ವಲ್ಪ ದಿನ ಜೈಲಿನಲ್ಲಿದ್ದು ಬಂದ್ರೆ ಸರಿ ಹೋಗ್ತೀರಿ ಅಂತ ನ್ಯಾಯಾಲಯ ಖಾರವಾದ ಶಬ್ದಗಳಲ್ಲಿ ಕಿವಿ ಮಾತನ್ನ ಹೇಳಿದೆ. ಲೋಕಾಯುಕ್ತ ನೀಡಿರುವ ಆದೇಶ ಜಾರಿಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠ ಸಲ್ಲಿಸಿರುವಂಥ ಸಿವಿಲ್ ನ್ಯಾಯಾಂಗ ನಿಂದನೆ ಅರ್ಜಿಯ ನ್ಯಾಯಮೂರ್ತಿ K ಸೋಮಶೇಖರ್ ನೇತೃತ್ವದ ವಿಭಾಗೀಯ ಪೀಠದಿಂದ ಮುಂದೆ ವಿಚಾರಣೆಗೆ ಬಂದಿತ್ತು. ಅರ್ಜಿ ವಿಚಾರಣೆ ವೇಳೆ ಖುದ್ದು ಹಾಜರಿದ್ದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರನ್ನ ನ್ಯಾಯಾಲಯ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿತ್ತು. ನ್ಯಾಯಾಲಯವು ಒಂದು ಹಂತದಲ್ಲಿ ನಿಮ್ಮ ವಿರುದ್ಧ ಈಗಲೇ ನ್ಯಾಯಾಂಗ ನಿಂದನೆ ಆರೋಪ ನಿಗದಿಗೊಳಿಸುವ ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ಕಿಡಿಕಾರಿ, ನೀವೆಲ್ಲ ಕೋರ್ಟ್ ಆದೇಶಗಳನ್ನು ಪಾಲನೆ ಮಾಡುವವರಿಗೆ ನಿಮ್ಮ ಸಂಬಳ ಕಟ್ ಮಾಡಿದ್ರೆ ಗೊತ್ತಾಗತ್ತೆ ಅಂತ ಹರಿಹಾಯ್ದಿದ್ದಾರೆ. ಇನ್ನು ನ್ಯಾಯಮೂರ್ತಿ ಸೋಮಶೇಖರ್ ಅಧಿಕಾರಿಗಳಿಗೆ ನ್ಯಾಯಾಂಗದ ಭಾಷೆಗೆ ಅರ್ಥ ಆಗ್ತಾ ಇಲ್ಲ, ನೋಡಿ ನೀವು ಹೇಳಿದ್ದನ್ನೆಲ್ಲ ನಾನು ಬರೆದು ಕೇಳ್ತೇನೆ, ಸತ್ಯ ಹೇಳಿದ್ರು ಸರಿ, ಸುಳ್ಳು ಹೇಳಿದ್ರು ಸರಿ, ಅವಕಾಶ ಸಿಕ್ಕರೆ ನಿಮ್ಮನ್ನೆಲ್ಲ ಫಿಕ್ಸ್ ಮಾಡಿಬಿಡ್ತೀನಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಧಿಕಾರಿಗಳನ್ನು ಜೈಲಿಗೆ ಕಳಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಕೋರ್ಟ್ ಗರಂ ಆಗಿದೆ. ಕಟಾರಿಯಾ ಸರ್, ವ್ಯವಸ್ಥೆ ತುಂಬ ಕೆಟ್ಟು ಹೋಗಿದೆ ಎಂಬುದು ಎಲ್ರಿಗೂ ಗೊತ್ತಿದೆ, ಆದರೂ ಸರ್ಕಾರ ತನ್ನೆಲ್ಲ ಪ್ರಯತ್ನ ಮಾಡ್ತಿದೆ. ಕಳೆದ 1 ವರ್ಷದಲ್ಲಿ ನಾವು 14 ಲಕ್ಷ ಎಕರೆ ಅಧಿಕ ಆಕ್ರಮಿತ ಸರ್ಕಾರಿ ಭೂಮಿಯನ್ನು ವಶಕ್ಕೆ ಪಡೆದಿದ್ದೇವೆ ಅಂದರು ನ್ಯಾಯಪೀಠ. ಈ ಖಾತೆ ಎಂಬುದೇ ಭ್ರಷ್ಟಾಚಾರ ಆಗಾರ. ನಮ್ಮಲ್ಲಿ ಮಾನಸಿಕ ಭ್ರಷ್ಟಾಚಾರ, ಪೂರ್ವಗ್ರಹ ಪೀಡಿತ ಭಾವನೆಯ ಭ್ರಷ್ಟಾಚಾರ,
ಹಣದ ಭ್ರಷ್ಟಾಚಾರ ಎಂಬೆಲ್ಲ ಶ್ರೇಣೀಕೃತ ವ್ಯವಸ್ಥೆ ಇದೆ, ಮೊದಲು ಅವುಗಳಿಂದ ಹೊರಬನ್ನಿ ಅಂತ ಹೇಳಿದೆ. ಇನ್ನೊಂದು ವಾರ ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ ಅಂತ ಅಂದರೆ ನಿಮ್ಮ ವಿರುದ್ಧನೇ ಕೇಸ್ ಹಾಕಿ ನಿಮ್ಮನ್ನೇ ಜೈಲಿಗೆ ಕಳಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ನೀಡಿರೋದು. ನೋಡಿ, ಅಧಿಕಾರಿಗಳು ಸಾಮಾನ್ಯ ಜನರಿಗಾದರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಒಂದು ಹೈ ಪ್ರೊಫೈಲ್ ಕೇಸ್ ಆದರೆ ಯಾಕೆ ತಗೊಳ್ಳಲ್ಲ, ಪ್ರಶ್ನೆ ಅಲ್ವಾ? ಸೊ ಆ ಕಾರಣಕ್ಕಾಗಿ ಕೋರ್ಟ್ ಚಾಟಿಯನ್ನು ಬೀಸಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದರೆ, 75 ಜಂಕ್ಷನ್ಗಳಲ್ಲಿ ಟೋಯಿಂಗ್ ಮರು ಜಾರಿ ಮಾಡಲಾಗ್ತಾ ಇದೆ. ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. 1,20,00,000 ವಾಹನಗಳ ನಿರ್ವಹಣೆ ಮಾಡುವಂಥದ್ದು. ಆದರೂ ಸಂಚಾರ ನಿರ್ವಹಣೆಯಲ್ಲಿ ಬೆಂಗಳೂರು ಬೆಸ್ಟ್ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನೋಡಿ, ರಾಜಧಾನಿ ವಾಹನ ನಿರ್ಬಂಧಿತ ಸ್ಥಳಗಳಲ್ಲಿ ವಾಹನ ನಿಲ್ಲಿಸುವ ಸವಾರರ ವಿರುದ್ಧ ಮತ್ತೆ ಟೋಯಿಂಗ್ ಅಸ್ತ್ರ ಪ್ರಯೋಗಿಸುವ ಬಗ್ಗೆ ಪೊಲೀಸ್ ಇಲಾಖೆ ಪರಿಶೀಲಿಸುತ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನಗರದ ಇನ್ಫೆಂಟ್ರಿ ರಸ್ತೆಯ ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಆರಂಭಿಸಿರುವ ವಸ್ತು ಸಂಗ್ರಹಾಲಯ ಹಾಗೂ ಸಂಚಾರ ಸುರಕ್ಷಿತ ಅನುಭವ ಕೇಂದ್ರವನ್ನು ಬುಧವಾರ ಉದ್ಘಾಟಿಸಿದ ನಂತರ ಪತ್ರಿಕಾ ಸಂಪಾದಕರೊಂದಿಗೆ ನಡೆಸಿದ ಸಂವಾದದಲ್ಲಿ ಅವರು ಈ ವಿಷಯ ತಿಳಿಸಿದರು. ನಗರದ ಆಯ್ದ ಪ್ರದೇಶಗಳಲ್ಲಿ ಟೋಯಿಂಗ್ ಮರು ಜಾರಿಯ ಬಗ್ಗೆ ಚರ್ಚಿಸಲಾಗ್ತಿದೆ. ಈ ಬಗ್ಗೆ ಇಲಾಖೆ ಪರಿಶೀಲಿಸಲಿದೆ ಅಂತ ಹೇಳಿದ್ದಾರೆ. ಈ ನಡುವೆ 22 ಹೈ ಡೆನ್ಸಿಟಿ ಕಾರಿಡಾರ್ಗಳು ಹಾಗೆ 75 ಜಂಕ್ಷನ್ಗಳಲ್ಲಿ ಟೋಯಿಂಗ್ ಮರು ಜಾರಿಗೊಳಿಸುವ ಸಂಬಂಧ ಪೊಲೀಸ್ ಇಲಾಖೆಯು ಈಗಲೇ ಸಚಿವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಬ್ಬನ್ ಪಾರ್ಕ್ನಲ್ಲಿ ಸಂಚಾರ ನಿರ್ಬಂಧ ತೆರವು ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇತ್ತು. ನಗರದ ಹೃದಯ ಭಾಗದಲ್ಲಿ ವಾಹನ ದಟ್ಟಣೆ ನಿಯಂತ್ರಿಸುವ ಉದ್ದೇಶದಿಂದ ಕಬ್ಬನ್ ಪಾರ್ಕ್ ಒಳಗೆ ಭಾನುವಾರ ಹಾಗೂ ಸರ್ಕಾರಿ ರಜೆ ದಿನಗಳಂದು ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸುವ ಬಗ್ಗೆ ಮರು ಪರಿಶೀಲನೆ ಮಾಡಲಾಗತ್ತೆ. ಈ ಸಂಬಂಧ ಈಗಾಗಲೇ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯ ಪ್ರಯತ್ನ ನಡೆಸಿದ್ದಾರೆ. ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಆಕ್ಷೇಪ ಇಲ್ಲ. ನಾಗರಿಕರಿಗೆ ಅನುಕೂಲವಾಗದಿದ್ದರೆ ಖಂಡಿತ ಆ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ವಿಶೇಷ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಶುರು ಮಾಡಲಾಗ್ತಾ ಇದೆ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸುವ ಸವಾರರು ಹಾಗೂ ಫುಡ್ ಡೆಲಿವರಿಯ ಬಾಯ್ಗಳ ವಿರುದ್ಧ ಅಗತ್ಯವಿದ್ದರೆ ವಿಶೇಷ ಕಾರ್ಯಾಚರಣೆ ನಡೆಸಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಇನ್ನು ಅಸ್ತ್ರಂ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡೋದ್ರ ಬಗ್ಗೆ ಕೂಡ ಮಾಹಿತಿ ಹಂಚಿಕೊಳ್ಳಲಾಗಿದೆ. ನಗರದ ವಾಹನ ದಟ್ಟಣೆಯ ಕುರಿತು ನಾಗರಿಕರಿಗೆ ಪ್ರತಿ 15 ನಿಮಿಷಕ್ಕೊಮ್ಮೆ ಮಾಹಿತಿ ರವಾನಿಸುವ ಅಸ್ತ್ರಂ ಆ್ಯಪ್ ಅನ್ನು ಇದೇ ವೇಳೆ ಸಚಿವ ಡಾಕ್ಟರ್ ಪರಮೇಶ್ವರ್ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ನೋಂದಣಿ ಪ್ರಮಾಣ ಪತ್ರವನ್ನು ರದ್ದು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ನಗರದಲ್ಲಿ 18 ವರ್ಷದೊಳಗಿನ ಮಕ್ಕಳು ವೀಲಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವ ಪೋಷಕರ ವಿರುದ್ಧ ಕಟ್ಟುನಿಟ್ಟು ಕ್ರಮ ಜರುಗಿಸಲಾಗುತ್ತೆ. ಇಂತಹ ವಾಹನಗಳನ್ನು ಜಪ್ತಿ ಮಾಡೋದ್ರ ಜೊತೆಗೆ ತಪ್ಪಿತಸ್ಥರ ವಿರುದ್ಧ FIR ದಾಖಲಿಸಲಾಗುತ್ತೆ. ಅಲ್ಲದೆ ಮಕ್ಕಳಿಗೆ ವಾಹನ ನೀಡುವ ಪೋಷಕರ ವಿರುದ್ಧ ಬಾಲಾಪರಾಧಿ ನ್ಯಾಯ ಕಾಯ್ದೆ ಅನ್ವಯ ಕ್ರಮ ಜರುಗಿಸಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ವೀಲಿಂಗ್ ಮಾಡುವವರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು ಅನ್ನುವಂಥ ಬೇಡಿಕೆ ಕೂಡ ಹೆಚ್ಚೇ ಇತ್ತು. ಹಾಗಾಗಿ ಯಾರೆಲ್ಲ ಪೋಷಕರುಗಳೇ ನಿರ್ಲಕ್ಷ್ಯವನ್ನು ವಹಿಸ್ತಾರೋ ಅವರ ವಿರುದ್ಧವೇ ಕಠಿಣ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ಸೊ ಹಾಗಾಗಿ ಯಾರಾದರೂ ಮಕ್ಕಳಿಗೆ ಬೈಕು ಕೊಟ್ಟು ಕಳಿಸ್ತೀರಾ ಅಂತಂದರೆ ಮಕ್ಕಳಿಗೆ ಎಷ್ಟು ವರ್ಷ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬೈಕ್ ಕೊಟ್ಟು ಕಳಿಸಿ. ಇಲ್ಲ ಅಂತ ಅಂದರೆ ಬೈಕ್ ಕೊಟ್ಟು ಕಳಿಸುವಂಥ ನಿಮ್ಮ ಮೇಲೂ ಕೂಡ ಕೇಸ್ ಬೀಳುತ್ತೆ. ಎಚ್ಚರಿಕೆ. ಇದು ಹಿಂದೆನೂ ಕೂಡ ಇರುವಂಥ ರೂಲ್ಸೇ, ಬಟ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ಮತ್ತಷ್ಟು ಕಠಿಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋಣ. ಮುಂದಿನ ಸುದ್ದಿ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಮುಖ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದರೆ, 100ನೇ ರಾಕೆಟ್ ಯಶಸ್ವಿ ಉಡಾವಣೆ, ಇಸ್ರೋ ಶತಕ ಉತ್ತುಂಗ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬುಧವಾರ 100ನೇ ಉಡಾವಣೆಯ ಇತಿಹಾಸವನ್ನು ನಿರ್ಮಿಸಿತು. ಭೂಮಂಡಲ, ವೈಮಾನಿಕ, ಜಲಯಾನ ಹಾಗೂ ನಿಖರ ಕೃಷಿ ಮತ್ತಿತರ ಕ್ಷೇತ್ರಗಳಲ್ಲಿ ನೆರವಾಗುವ ಆಧುನಿಕ ನ್ಯಾವಿಗೇಷನ್ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡುವ ಮೂಲಕ ಮತ್ತೊಮ್ಮೆ ಜಾಗತಿಕವಾಗಿ ಗಮನ ಸೆಳೆಯಿತು. ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಉಡಾವಣೆ ಮಾಡಲಾಯಿತು. ಇದು ಜನವರಿ 16ರಂದು ಅಧಿಕಾರ ಸ್ವೀಕರಿಸಿದ ಇಸ್ರೋ ನೂತನ ಅಧ್ಯಕ್ಷ ವಿ ನಾರಾಯಣನ್ ಸಾರಥ್ಯದಲ್ಲಿ ನಡೆದ ಮೊದಲ ಕಾರ್ಯಾಚರಣೆಯಾಗಿದೆ. ಇದಕ್ಕೂ ಮುನ್ನ 2024ರ ಡಿಸೆಂಬರ್ 30ರಂದು 99ನೇ ಮಿಷನ್ನಲ್ಲಿ 2 ಉಪಗ್ರಹಗಳ ಜೋಡಣೆಯ ಸ್ಪೇಸ್ ಡಾಕಿಂಗ್ ಪ್ರಯೋಗವನ್ನು ಇಸ್ರೋ ಯಶಸ್ವಿಯಾಗಿ ನಡೆಸಿತ್ತು. ಇಸ್ರೋದ 2025ರ ಮೊದಲ ಸಾಹಸ ಯಶಸ್ವಿಯಾಗಬೇಕು
ಮಾಡಬೇಕು ಅಂತ ಘೋಷಿಸೋಕೆ ಅತೀವ ಸಂತಸ ಆಗ್ತಾ ಇದೆ. ಉಪಗ್ರಹವನ್ನು ನಿಗದಿತ GTO ಕಕ್ಷೆಗೆ ಸೇರಿಸಲಾಯಿತು. ಈ ಮಿಷನ್ 100ನೇ ಲಾಂಚ್ ಆಗಿದ್ದು ತುಂಬಾ ಮಹತ್ವದ ಮೈಲಿಗಲ್ಲಾಗಿದೆ. ಈ ಮಿಷನ್ನ ದತ್ತಾಂಶ ಬಂದಿದ್ದು ಉಪಗ್ರಹದ ಎಲ್ಲ ವ್ಯವಸ್ಥೆಗಳು ಸಹಜವಾಗಿದೆ ಅಂತ ನಾರಾಯಣನ್ ವಿವರಿಸಿದ್ರು. ಬೆಂಗಳೂರಿನಲ್ಲಿ ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲೂ ಅಭಿವೃದ್ಧಿಯನ್ನು ಪಡಿಸಲಾಗಿತ್ತು. ಇದನ್ನ NVS-2 ಉಪಗ್ರಹವನ್ನು ಬೆಂಗಳೂರು UR ರಾವ್ ಉಪಗ್ರಹ ಕೇಂದ್ರ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಅದು 2250 kg ತೂಕವಿದೆ ಅನ್ನೋದು ಗೊತ್ತಾಗಿದೆ. ಇನ್ನು 19 ನಿಮಿಷದ ಪ್ರಯಾಣ ಇದು. 22.30 ಗಂಟೆಗಳ ಕೌಂಟ್ ಡೌನ್ ಮುಗಿತಲೇ 50.9 ಮೀಟರ್ ಎತ್ತರ ಜಿಯೋಸಿಂಕ್ರನಸ್ ಉಪಗ್ರಹ ಉಡಾವಣಾ ವಾಹನದ ರಾಕೆಟ್ ಬುಧವಾರ ಬೆಳಗ್ಗೆ 6:23ಕ್ಕೆ ನಭೋಮಂಡಲಕ್ಕೆ ನಗೆದು ಉಪಗ್ರಹವನ್ನು ಒಯ್ದಿತ್ತು. 19 ನಿಮಿಷದ ಪ್ರಯಾಣದ ನಂತರ ಪೇಲೋಡ್ ಆದ NVS-2 ನ್ಯಾವಿಗೇಷನ್ ಉಪಗ್ರಹವನ್ನು ರಾಕೆಟ್ ಯಶಸ್ವಿಯಾಗಿ ಬೇರ್ಪಡಿಸಿದ ಉದ್ದೇಶಿತ ಜಿಯೋಸಿಂಕ್ರನಸ್ ಟ್ರಾನ್ಸ್ಫರ್ GTO ಸೇರಿತು ಅನ್ನೋದು ಗೊತ್ತಾಗ್ತಾ ಇದೆ.